ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡಿ, ಮನೆಗೆ ಹೋದ ನಂತರ ಹೇಳಿ, ನೀನ್ ಅಕಸ್ಮಾತ್ ಮುಸ್ಲಿಂ ಹುಡುಗನ ಫ್ರೆಂಡ್ಶಿಪ್ ಮಾಡಿದ್ರೆ ಆದ್ರೂ ಒಂದು ಕ್ಷಣ ಓಕೆ ಏನೋ, ಹೆಣ್ಮಗಳು ಫ್ರೆಂಡ್ಶಿಪ್ ಮಾಡ್ಲೇಬೇಡ, ಬಹಳ ಡೇಂಜರ್. ಯಾಕೆ ಅಂದ್ರೆ ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ ನಮ್ಮ ಹೆಣ್ಮಗುನ. ಒಂದು ಸಲ ಕರೆದಾಗ ನಮ್ಮ ಹುಡುಗಿ ಬರಲ್ಲ ಅಂತ ಹೇಳ್ಬೋದು, ಎರಡನೇ ಸಲ ಕರೆದಾಗ ಬರಲ್ಲ ಅಂತ ಹೇಳ್ಬೋದು, 20 ಸಲ ಪದೇ ಪದೇ ಕರೆದಾಗ 21ನೇ ಸಲ ಹಾಳಾಗಿ ಹೋಗ್ಲಿ ಅಂತ ಅವಳು ಮನೆಗೆ ನಮ್ಮ ಹೆಣ್ಣುಮಗಳು ಹೋಗಿದ್ದರ ಪ್ರತಿಫಲಕ್ಕೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಕುಡಿಯುವ ನೀರಿಗೆ ಒಂದೇನಾದ್ರೂ ಸಣ್ಣ ಮತ್ತು ಬರುವಂತ ಅಂಶವನ್ನ ಹಾಕಿಸಿಕೊಟ್ಟು ತನ್ನ ಅಣ್ಣ ತಮ್ಮಂದಿರಂತಿರುವಂತಹ ರಾಕ್ಷಸರ ಕೈಲಿ ನಮ್ಮ ಹೆಣ್ಮಗಳನ್ನ ಬಿಟ್ಟು ಅದರ ವಿಡಿಯೋನ ಕಳಿಸಿದ್ರೆ ಈ ಹೆಣ್ಮಕ್ಳ ಕಥೆನೇ ಮುಗಿದೋಯ್ತ್ರಿ. ಇನ್ ಲೈಫ್ ಇಲ್ಲ ರೀ ಅವರಿಗೆ, ಆ ಲೈಫೇ ಮುಗಿದೋಯ್ತು. ಅವ್ರ ಕತೆ ಹೆಂಗಾಗ್ಬಿಡುತ್ತೆ ಅಂದ್ರೆ ನಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಸ್ಥಿತಿ. ಕೇರಳ ಸ್ಟೋರಿ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು, ಪಾರ್ಟ್ 100 ಬಂದ್ರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಬುದ್ಧಿ ಬರಲ್ಲ ಅಂತಂದ್ರೆ ಏನ್ ಹೇಳಲಿ ನಾನು, ಏನ್ ಹೇಳಲಿ? ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಹುಡುಗಿಯರ ಸಂಬಂಧ ಮಾಡುವಾಗ, ಹುಡುಗಿಯರ ಫ್ರೆಂಡ್ಶಿಪ್ ಮಾಡುವಾಗ ಎಚ್ಚರಿಕೆಯಿಂದಿರಿ. ಮೂರನೇದು, ನಮ್ಮ ಮನೆಯಲ್ಲಿ ಹಿರಿಯರು, ತಂದೆ ತಾಯಂದ್ರು, ಅಣ್ಣಂದ್ರಿದ್ದಾರೆ. ಇವತ್ತು ಕಾರ್ಯಕ್ರಮ ಮುಗಿಯುತ್ತೆ, ಮನೆಗೆ ಹೋಗ್ತೀವಿ, ಸಂಜೆ ಟಿವಿ ನೋಡ್ತಾ ಕೂತ್ಕೊಳ್ತೀವಿ, ಮುಗಿಯುತ್ತೆ. ಹಂಗ್ ಮಾಡ್ಬೇಡ್ರಿ. ಊಟಕ್ಕೆ ಕೂತಾಗ ಎಲ್ಲರೂ ಜೊತೆಲಿ ಕೂತ್ಕೊಳ್ಳಿ. ನಿಮ್ ಹೆಣ್ಮಕ್ಳನ್ನು ಕೂರಿಸ್ಕೊಂಡು ಸಮೀರ್ ಮುಲ್ಲಾ ಎನ್ನುವ ಅಯೋಗ್ಯ ಏನ್ ಮಾಡ್ದ ಅನ್ನೋದನ್ನ ಡಿಸ್ಕಸ್ ಮಾಡಿಯಲ್ಲ. ಏನ್ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಚರ್ಚೆ ಮಾಡಿಯಲ್ಲ. ಏನ್ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ, ಏನ್ ನಡೀತಾ ಇದೆ ದೆಹಲಿಯಲ್ಲಿ, ಏನ್ ನಡೀತಾ ಇದೆ ಮಧ್ಯಪ್ರದೇಶದಲ್ಲಿ, ಏನ್ ನಡೀತಾ ಇದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳ ಮುಂದೆ ಚರ್ಚೆ ಮಾಡಬೇಕು. ನಮ್ಮ ಹೆಣ್ಮಕ್ಳು, ನಮ್ಮ ಗಂಡು ಮಕ್ಕಳು ಚಿಕ್ಕವರೇನಲ್ಲ, ಈಗ ಸಾಕಷ್ಟು ದೊಡ್ಡವರಾಗಿದ್ದಾರೆ. ಚರ್ಚೆ ಮಾಡುವಂತ ಹೊತ್ತು ಈಗ ಮಾಡಬೇಕಾಗಿದೆ ಅಂತ. ನಾಲ್ಕನೇದು, ಯಾರ್ಯಾರು ಹುಡುಗರಿಲ್ಲಿದ್ದೀರೋ, ಕಾಲೇಜಿಗೆ ಹೋಗ್ತಾ ಇದ್ದೀರೋ, ಸ್ವಲ್ಪ ನಿಮ್ ಕಣ್ಣುಗಳನ್ನ ಅಜಿತ್ ದೋವಲ್ ಕಣ್ಣುಗಳಾಗಿ ಮಾಡ್ಕೊಳ್ಳಿ. ನೀವು ಬರೀ ಸುಮ್ಮನೆ ಕೂತ್ ಕಾಲೇಜ್ ಹೋಗಿ ಏನು ಉಪಯೋಗ? ಯಾವ ಹುಡುಗಿ ಯಾವ ಹುಡುಗನ ಜೊತೆ ಓಡಾಡ್ತಿದ್ದಾಳೆ, ಆ ಹುಡುಗಿ ಮುಸ್ಲಿಂ ಹುಡುಗರ ಸಂಪರ್ಕ ಹೆಂಗಿದೆ, ಯಾವ ಮುಸ್ಲಿಂ ಹುಡುಗಿಯೊಂದಿಗೆ ತುಂಬಾ ಸಂಪರ್ಕ ಮಾಡ್ತಾಳೆ, ಇದನ್ನು ಸ್ವಲ್ಪ ತಿಳ್ಕೊಳ್ಳಿ. ತಿಳ್ಕೊಂಡು ನಿಮಗೇನು ಮಾಡ್ಲಿಕ್ಕಾಗಲ್ಲ, ನೀವು ಓದ್ತಿದ್ದೀರಿ, ಚೆನ್ನಾಗಿ ಓದಿ. ಆದ್ರೆ ಸಂಘಟನೆಯ ಪ್ರಮುಖರಿದ್ದಾರೆ, ಅವ್ರಿಗೆ ಸುಮ್ಮನೆ ಒಂದು ಮೆಸೇಜ್ ಹಾಕಿ, ಈ ಹುಡುಗಿ ತುಂಬಾ ಓಡಾಡ್ತಾ ಇದ್ದಾಳೆ ಈ ಹುಡುಗನ ಜೊತೆ, ಒಂದ್ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅಂತ. ಉಳಿದಿದ್ದನ್ನ ಪೊಲೀಸರಂತೂ ಮಾಡೋದಿಲ್ವಲ್ಲ, ಸಂಘಟನೆ ಹುಡುಗರು ಮಾಡ್ತೀವಿ. ಏನು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡಿಕೊಳ್ಳುವ ಹೊಣೆ ನಮ್ಮದ್ದೇ. ಅಂಡ್ ವಿ ವಿಲ್ ಡೂ ಇಟ್. ನಮ್ಗೆ ಗೊತ್ತಿದೆ ಹೆಂಗ್ ಮಾಡಬೇಕು ಅಂತ, ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾನಿವತ್ತು ಚಾಲೆಂಜ್ ಮಾಡಿ ಹೇಳಬೇಕು. ತುಂಬಾ ಜನ ನಮ್ಗೆ ಹೇಳ್ತಾರೆ ನಮ್ಮ ಹೆಣ್ಮಕ್ಳೇ ಸರಿ ಇಲ್ಲ, ನಮ್ಮ ಹೆಣ್ಮಕ್ಳಿಗೆ ಸಂಸ್ಕಾರ ಇಲ್ಲ. ಯಾವನಯ್ಯ ಹೇಳಿದ್ದು? ನಮ್ಮ ಹೆಣ್ಣು ಮಕ್ಕಳಷ್ಟು ಸಂಸ್ಕಾರ ನಿಮ್ಮ ಹೆಣ್ಮಕ್ಳಿಗೆ ಇದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ನಮ್ಮ ಹೆಣ್ಮಕ್ಳ ಸಂಸ್ಕಾರ ಜೋರಾಗಿದೆ. ನಮ್ಮ ಹೆಣ್ಮಕ್ಳು ನಮ್ಮ ಪಾಲಿಗೆ ಲಕ್ಷ್ಮಿ, ದುರ್ಗೆ, ಸೀತೆಯಂತೆ ಅತ್ಯಂತ ಪವಿತ್ರರು ಯಾವತ್ತಿಗೂ ಕೂಡ. ಆದ್ರೆ ಇವತ್ತು ನಾನು ಎಲ್ಲ ಚಾನೆಲ್ಗಳ ಮುಂದೆ, ಎಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಮಕ್ಕಳನ್ನ ಸರಿಯಾಗಿ ಇಟ್ಕೊಂಡ್ರೆ ಬಚಾವು. ನಾನು ಹೇಳಿರೋ ಮಾತಲ್ಲ ಇದು, ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಹಿಂದೆ ಹೇಳಿದ್ರು. ಹೆಣ್ಮಕ್ಳು ಮನೆಗೆ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬಂದ್ರಿ ಅಂತ ಕೇಳ್ತಿರಲ್ಲ, ಗಂಡು ಮಕ್ಕಳು ಲೇಟ್ ಆಗಿ ಬಂದಾಗ್ಲೂ ಇದೇ ಪ್ರಶ್ನೆ ಕೇಳಿ ಅಂತ. ನಾನು ಈ ಪ್ರಶ್ನೆನ ಅವ್ರು ಕೇಳಬೇಕು ಅಂತಿದ್ದೀನಿ. ನಿಮ್ಮ ಮಕ್ಕಳು ತಂಟೆ ಮಾಡಿದರೆ, ನಿಮ್ಮ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳೊಂದಿಗೆ ತಂಟೆ ಮಾಡ್ಲಿಕ್ಕೆ ಬಂದ್ರೆ, ನಾವು ಪೊಲೀಸರ ಕಂಪ್ಲೇಂಟ್ ಕೊಟ್ಟು ಉಪಯೋಗ ಆಗಲಿಲ್ಲ ಅಂತಂದ್ರೆ ಉಳಿದಿದ್ದು ನಾನೇನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಏನಾಗಬೇಕು ಅನ್ನೋದನ್ನ ಅದನ್ನ ಸಮಾಜ ಡಿಸೈಡ್ ಮಾಡುತ್ತೆ. ನಾನು ಆ ಎಚ್ಚರಿಕೆಯನ್ನು ಇವತ್ತು ಮುಸ್ಲಿಂ ಸಮಾಜಕ್ಕೆ ಕೊಡಬೇಕು. ಎಲ್ಲ ತಂದೆ ತಾಯಿರು ಎಚ್ಚರಿಕೆಯಿಂದ ನಿಮ್ಮ ಗಂಡು ಮಕ್ಕಳನ್ನ ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡ್ರೆ ಸರಿ. ಉಳಿದಿದ್ದನ್ನ ನಾವು ಸಮಾಜದಲ್ಲಿ ಏನ್ ನಡೆಯುತ್ತೆ ಅನ್ನೋದು ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅಷ್ಟೇ. ಸಮಾಜದ ಪ್ರಮುಖರಿಗೆ ನನಗೆ ಕೋರಿಕೆ ಇದೆ. ಇಲ್ಲಿ ತುಂಬಾ ಜನ ಬೇರೆ ಬೇರೆ ಸಮಾಜದವರು ಇದ್ದೀರಿ. ಯಾವುದೋ ಒಂದು ಸಮಾಜದಿಂದ ಹೋಗಿರೋದಲ್ಲ ಮಿತ್ರರೇ. ಈ ಇಡೀ ಹೋರಾಟದಲ್ಲಿ ಎಂತೆಂತ ಸಮಾಜದವರು ಹೋಗಿದ್ದಾರೆ ಅಂತಂದ್ರೆ, ಪಂಚಮಸಾಲಿಯವರು ಮ್ಯಾಕ್ಸಿಮಮ್ ಹೋಗಿದ್ದಾರೆ. ಬ್ರಾಹ್ಮಣರನ್ನ ಕಳ್ಕೊಂಡಿದ್ದೀವಿ, ಕುರುಬರನ್ನ ಕಳ್ಕೊಂಡಿದ್ದೀವಿ, ಮರಾಠರನ್ನ ಕಳ್ಕೊಂಡಿದ್ದೀವಿ, ಸಾವಜಿ ಹೆಣ್ಣು ಮಕ್ಕಳನ್ನ ಕಳ್ಕೊಂಡಿದ್ದೀವಿ. ಒಂದೆರಡು ಸಮಾಜ ಅಲ್ಲ, ಇವರು ಎಲ್ಲ ಸಮಾಜದ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗ್ತಾರೆ. ಅವರನ್ನ ತಮ್ಮ ಮನೆಯ ಕೆಲಸದವರಂತೆ ಕಾಪಾಡ್ತಾರೆ, ಕೆಲಸದವರಂತೆ ಇಟ್ಕೊಳ್ತಾರೆ. 3 4 ಮದುವೆ ಆಗಿರುವಂತ ಒಬ್ಬ ಮುಸ್ಲಿಂ ಇಲ್ಲಿಂದ ಹಿಂದೂ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ್ರೆ, ಈ ಹೆಣ್ಣು ಮಗಳು ಆ 4 ಹೆಣ್ಣು ಮಕ್ಕಳನ್ನ ನೋಡಿಕೊಳ್ಳುವಂತ ಸ್ಥಿತಿಗೆ ಹೋಗ್ತಾಳೆ.
ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಇವತ್ತೊಂದು ಧೈರ್ಯ ಕೊಡ್ಲಿಕ್ಕೆ ನಿಮ್ಗೆ ಇಚ್ಛೆ ಪಡ್ತೀನಿ, ಹೆದರ್ಕೊಳ್ಬೇಡಿ. ಯಾವ್ದಾದ್ರೂ ಹೆಣ್ಣು ಮಗಳು ಮನೆಯಿಂದ ಹಿಂಗೆ ದೂರವಾಗಿ ಒಬ್ಬ ಮುಸಲ್ಮಾನ್ ಹುಡುಗನೊಂದಿಗೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಬದುಕಿದ್ರೆ ಅವಳು ಸತ್ತೋದ್ಲು ನಮ್ಮ ಪಾಲಿಗೆ ಅಂತ ಯಾವತ್ತೂ ಹೇಳಬೇಡಿ. ಅವಳು ಹಿಂದೂ ಹೆಣ್ಣು ಮಗಳು, ಅವಳ ದೇಹದಲ್ಲಿ ಹರಿತಾ ಇರುವ ರಕ್ತ ಹಿಂದೂ ರಕ್ತ, ಆ ರಕ್ತ ನಮ್ಮದಲ್ಲ ಅಂತ ಯಾವತ್ತೂ ಹೇಳ್ಬೇಡಿ. ಅವಳು ವಾಪಸ್ ಕರ್ಕೊಂಡು ಬನ್ನಿ. ಅವಳು ಯಾವತ್ತು ವಾಪಸ್ ಬರ್ತಾಳೆ ಅಂದ್ರೂ ವಾಪಸ್ ಕರ್ಕೊಂಡು ಬನ್ನಿ. ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ನಿಮ್ಗೆ ಕಷ್ಟ ಅನ್ನಿಸ್ತು ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಘಟನೆಗಳು ಭರ್ಜರಿಯಾಗಿ ಕೆಲಸ ಮಾಡ್ತಾ ಇವೆ. ನಾನು ನಿಮ್ ಧೈರ್ಯ ಹೇಳಬಲ್ಲೆ. ಅಂತ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರನ್ನ ವಾಪಸ್ ಟ್ರೈನ್ ಮಾಡಿ ಅವರಿಗೆ ವಾಪಸ್ ಟ್ರೈನಿಂಗ್ ಅನ್ನ ಕೊಟ್ಟು ಹಿಂದೂ ಧರ್ಮೀಯರಾಗಿ ಮಾಡುವಂತ ಪ್ರಯತ್ನ ನಡೀತಾ ಇದೆಯಲ್ಲ, ಹುಬ್ಬಳ್ಳಿ ಧಾರವಾಡದಲ್ಲಿ ಜೋರಾಗಿ ನಡೀತಾ ಇದೆ. ನಾನು ಹೇಳಿದ್ನಲ್ಲ, ಪೊಲೀಸರು ಮಾಡಲಿಲ್ಲ ಅಂತಂದ್ರೆ ಇದನ್ನ ನಾವೇ ಈ ಕೆಲಸವನ್ನ ಮಾಡ್ತೀವಿ ಅಂತ ಇವತ್ತು ಧೈರ್ಯವಾಗಿ ಹೇಳ್ಬೋದು. ಹೀಗಾಗಿ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಸಂಘಟನೆಯ ಕಾರ್ಯಕರ್ತರನ್ನ ಮಾತನಾಡಿಸಿ ನಾವಿದ್ದೀವಿ ಅಂತ. ಇನ್ನು ಸಮಾಜದ ಪ್ರಮುಖರನ್ನ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಬೇರೆ ಬೇರೆ ಸಮಾಜದ ಪ್ರಮುಖರೆಲ್ಲ ಒಟ್ಟಾಗಿ ಒಂದ್ ಕಡೆ ಕೂತ್ಕೊಳ್ಳಿ. ಒಂದ್ ಕಡೆ ಕೂತ್ಕೊಂಡು ಪೊಲಿಟಿಕಲ್ ಲೀಡರ್ಗೆ ಹೇಳಿ, ಮುಸಲ್ಮಾನರು ಅಂದ್ರೆ ವೋಟ್ ಬ್ಯಾಂಕು ಅನ್ಕೊಂಡಿದ್ದೀರಾ? ನಮ್ಮ ಸಮಾಜವೂ ವೋಟ್ ಬ್ಯಾಂಕೇ. ಕುರುಬ ಸಮಾಜ ವೋಟ್ ಬ್ಯಾಂಕು, ದಲಿತ ಸಮಾಜ ವೋಟ್ ಬ್ಯಾಂಕು, ಸಾವ್ಜಿ ಸಮಾಜ ವೋಟ್ ಬ್ಯಾಂಕು, ಮರಾಠ ಸಮಾಜ ವೋಟ್ ಬ್ಯಾಂಕು. ಎಲ್ಲ ಇಂಡಿವಿಜುವಲ್ ಇದ್ದಾಗ ನೀವು ಸೆಪರೇಟ್ ಮಾಡ್ಬೋದು. ನಾವೆಲ್ಲ ಜೊತೆಯಲ್ಲೇ ಕುಳಿತಿದ್ದೀವಿ. ನಮ್ಮ ಜಾತಿ, ನಮ್ಮ ಸಮಾಜದ ಹೆಣ್ಮಕ್ಕಳನ್ನ ಅಪಹರಿಸಿಕೊಂಡು ಹೋಗಿರುವಂತ ಪಾಪಿಗಳಿಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ನೀನ್ ಎಂತ ಪೊಲಿಟಿಕಲ್ ಲೀಡರ್, ಯಾವ ಪಾರ್ಟಿಗೆ ಸೇರಿದ್ರು ಕೂಡ ಇಲ್ಲಿ ಕಾಲಿಟ್ಟು ನೋಡು, ಕಾಲ್ ಮುರಿತೀವಿ ಅಂತ ಒಂದು ಸಲ ನಮ್ಮ ಸಮಾಜಗಳು ಎದ್ದು ಕೂತ್ರೆ ಅದು ಯಾವ ಪೊಲಿಟಿಕಲ್ ಲೀಡರ್ಗೆ ತಾಕತ್ತಿದೆ ನೋಡೇ ಬಿಡ್ತೀನಿ ನಾನು. ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವನು ಬಿಜೆಪಿ ಇರ್ಲಿ, ಅವನು ಕಾಂಗ್ರೆಸ್ ಇರ್ಲಿ, ಅವನು ದಳ ಇರ್ಲಿ, ಅವನು ಯಾವುದೇ ಪಾರ್ಟಿ ಇರ್ಲಿ, ನನ್ನ ಸಮಾಜದ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನೀವು ಯಾರನ್ನೂ ಬಿಡಲ್ಲ ಅಂತಂದ್ರೆ ಈ ಪೊಲಿಟಿಕಲ್ ಲೀಡರ್ಗಳು ಪೊಲೀಸರ ಮೇಲೆ ಏನ್ ಹೇಳಬೇಕು ಅದನ್ನು ಹೇಳ್ತಾರೆ. ಅವ್ರನ್ನ ಸರಿಯಾಗಿ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇ ಹೋದ್ರೆ ಇವತ್ತಿನ ಸ್ಥಿತಿ ಏನಿದೆ ಗೊತ್ತಾ ಮಿತ್ರರೇ? ಚಕ್ರವರ್ತಿ ಸೂಲಿಬೆಲೆ ಹೋದ್ರೆ ಅಥವಾ ಹಿಂದೂ ಸಮಾಜದ ಒಬ್ಬ ಕಾರ್ಯಕರ್ತ ಹೋದ್ರೆ ಆ ಪೊಲೀಸರು ನಮ್ಮನ್ನು ಏಕವಚನದಲ್ಲಿ ಮಾತನಾಡಿಸ್ತಾರೆ. ಒಬ್ಬ ಮುಸಲ್ಮಾನ ಅಲ್ಲಿಗೆ ಹೋದ್ರೆ ಎದ್ದಿಟ್ಕೊಂಡು ನೀನು ಹೊರಡಪ್ಪ ಅಂತ ಬೇಗ ಕಳಿಸ್ಬಿಡುತ್ತಾರೆ. FIR ಆದ್ರೆ ಅರೆಸ್ಟ್ ಮಾಡುವಂತ ಸಾಮರ್ಥ್ಯವನ್ನು ಕೂಡ ತೋರಿಸಲ್ಲ ಅಂತಂದ್ರೆ ಏನ್ ಹೇಳಬೇಕಾಗಿರುವಂತ ಸ್ಥಿತಿ ಬಂದಿದೆ. ಯಾಕೆಂದ್ರೆ ನಾವು ವೀಕ್ ಆಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇಷ್ಟಕ್ಕೆ ನಿಲ್ಲಿಸಬೇಡಿ. ಇವತ್ತು ಹಿಂದೂ ಕಾಸ್ಗಾಗಿ ನಾನು ತುಂಬಾ ಗಂಭೀರವಾಗಿರುವಂತ ಒಂದು ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಒಳ್ಳೆಯ ಕೆಲಸ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಹಿಂದುತ್ವದ ಕೆಲಸಕ್ಕೋಸ್ಕರ ಜೈಲಿಗೆ ಹೋಗಿರ್ತಾರೋ, ನೀವು ಅವ್ರ ಪಕ್ಕದ ಮನೆಯಲ್ಲಿ ಇದ್ರೆ, ಯಾರ್ಯಾರು ಹಿಂದುತ್ವದ ಕೆಲಸಕ್ಕೋಸ್ಕರ FIR ಹಾಕಿಸ್ಕೊಂಡಿರ್ತಾರೋ ನೀವು ಅವ್ರ ಪಕ್ಕದ ಮನೆಯಲ್ಲಿ ಇದ್ರೆ ಅವ್ರ ಅಮ್ಮನಿಗೆ ಹೋಗಿ ಹೇಳಿ, ಎಂಥ ಮಕ್ಕಳನ್ನು ಹೆತ್ತಿದ್ದೀರಮ್ಮ, ಹಿಂದುತ್ವದ ಕೆಲಸಕ್ಕೋಸ್ಕರ FIR ಮಾಡ್ಕೊಂಡಿರೋ ಮಗ, ನನ್ನ ಮಗ ಹಿಂಗಾಗ್ಲಿಲ್ಲ, ಅವನೊಬ್ಬ ಆರ್ಡಿನರಿ ಇಂಜಿನಿಯರ್, ಅವನೊಬ್ಬ ಆರ್ಡಿನರಿ ಡಾಕ್ಟರ್ ಆಗ್ಬಿಟ್ಟ ಅಷ್ಟೇ, ಆದ್ರೆ ನಿಮ್ಮ ಮಗ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ಶಿವಾಜಿ ಆಗ್ತಿದ್ದಾನಲ್ಲ, ನಮಗೆ ಬಹಳ ಹೆಮ್ಮೆ ಇದೆ. ಯಾವ ತೊಂದರೆ ಬಂದಾಗ್ಲೂ ಕೂಡ ನಿಮ್ಮ ಮಗನೊಂದಿಗೆ, ನಿಮ್ಮ ಮನೆಯೊಂದಿಗೆ ನಾವಿದ್ದೀವಿ ಅಂತ ಸ್ವಲ್ಪ ಧೈರ್ಯ ತುಂಬಿ. ಜೈಲಲ್ಲಿರೋ ಹುಡುಗ ಏನ್ ಹೇಳ್ತಾನೆ ಗೊತ್ತಾ? ನಾನು ವಾಪಸ್ ಬಂದ್ರು ಹಿಂದುತ್ವದ ಕೆಲಸ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಸಮಾಜ ನನ್ನ ಜೊತೆ ಇದೆ ಅಂತ ಹೇಳ್ತಾನೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತೀನಿ, ಈ ತರದ ಕಾರ್ಯಕ್ರಮಗಳನ್ನ ಮಾಡಿದಾಗ ಯಾರೋ ದೊಡ್ಡವ್ರನ್ನ ಕರೆದೇನು ಸನ್ಮಾನ ಮಾಡಬೇಡ್ರಿ. ಯಾರು 2 ವರ್ಷ 3 ವರ್ಷ ಜೈಲಿನಲ್ಲಿ ಹಿಂದುತ್ವದ ಕೆಲಸ ಮಾಡಿ ಒಳಗಿದ್ದ, ಈಗ ಬೇಲ್ ತಗೊಂಡು ಆಚೆ ಬಂದಿದ್ದಾನೋ ಅವನಿಗೊಂದು ಶಾಲ್ ಹಾಕಿ ಹೇಳಿ ಇವ್ನು ಅದ್ಭುತವಾದ ಕೆಲಸ ಮಾಡಿದ್ದಾನೆ ಹಿಂದುತ್ವಕ್ಕೋಸ್ಕರ ಅಂತ ಒಂದು ಬದಲಾವಣೆ ತರಬೇಕಲ್ಲ. ಹಿಂದುತ್ವದ ಕೆಲಸ ಮಾಡೋದು ಶಕ್ತಿ ತುಂಬುವಂತಾಗಬೇಕಲ್ಲ. ಹಂಗ ಆಗ್ಲಿಲ್ಲ ಅಂತಂದ್ರೆ ಈ ಸಮಾಜದ ಕೆಲಸ ಮಾಡುವ ತರುಣರು ನಿಧಾನಕ್ಕೆ ಸೈಲೆಂಟ್ ಆಗಿ ಹಿಂದಿಂದಕ್ಕೆ ಹೋಗ್ತಾರೆ. ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡುವಂತವ್ರು ಯಾರು ಉಳ್ಕೊಳ್ಳಲ್ಲ ಅಂತಾರೆ. ನನಗೆ ಬಹಳ ಜನ ಕೇಳ್ತಾರೆ, ಈ ತರದ ಪಾಪಿಗಳನ್ನ ಹೊಡೆಯೋದು ಬಡಿಯೋದು ಪರಿಹಾರವ ಅಂತ. ಈ ಹೊಡೆಯೋದು ಬಡಿಯೋದು ಪರಿಹಾರ ಅಂತ ನಾನು ಹೇಳಲಿಲ್ಲ ರೀ. ನನ್ನ ಆರಾಧ್ಯ ದೈವ ರಾಮ ಹೇಳಿದ್ದಾನೆ. ಒಬ್ಬ ಸೀತೆಯನ್ನ ಅಪಹರಿಸಿಕೊಂಡು ಹೋಗಿದ್ದಕ್ಕೋಸ್ಕರ ಅವನಿಡೀ ರಾವಣನ ಸೇನೆಯನ್ನೇ ಧ್ವಂಸ ಮಾಡಿ ಹೇಳಿದ, ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ, ಹಿಂದೂ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ಭಾರತದಲ್ಲಿ ಅದಕ್ಕೆ ಪರಿಹಾರ ಏನು ಅಂತ ರಾಮ ಹೇಳಿದ್ದಾನೆ. ಹೀಗಾಗಿ ನನಗೆ ರಾಮ ಆದರ್ಶ, ನಾನ್ ಬೇರೆ ಏನೋ ಹೇಳ್ತಿಲ್ಲ. ರಾಮ ಹೇಳಿರೋದು ಸ್ಪಷ್ಟವಾಗಿದೆ. ಒಂದು ಹೆಣ್ಣು ಮಗಳನ್ನ ಮುಟ್ಟಿದ್ರೆ ಇದಕ್ಕೆ ಈ ಪರಿಹಾರ ಆಗುತ್ತೆ ಅನ್ನೋದನ್ನ ನಾವು ಗಂಭೀರವಾಗಿ ಏನಾದರೂ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ರಾಮನನ್ನ ದೇವರ
ಕೋಣೆಯಲ್ಲಿಟ್ಟು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡುವಂತ ಈ ಪ್ರಕ್ರಿಯೆ ಮಾಡೋಣ. ಆದರೆ ಅದಕ್ಕಿಂತ ಹೆಚ್ಚು ರಾಮನ ಆದರ್ಶಗಳನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವಂತ ಈ ಪ್ರಕ್ರಿಯೆಗೆ ನಾವು ಸಿದ್ಧರಾಗಲಿಲ್ಲ ಅಂತಂದ್ರೆ ಬರಲಿರೋ ದಿನಗಳು ಬಹಳ ಗಂಭೀರವಾಗ್ಲಿಕ್ಕಿವೆ. ಆ ಕಾರಣಕ್ಕೆ ನಾನು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಕೇಳ್ಕೊಳ್ತೀನಿ, ಈಗ ಸರಿಯಾದ ಸಮಯ ಬಂದಿದೆ. 2 ವರ್ಷದ ನಂತರ ಇನ್ನೊಂದು ಪ್ರತಿಭಟನೆಗೆ ಸಜ್ಜಾಗಬೇಡಿ. ಇನ್ನೊಂದು 6 ತಿಂಗಳ ನಂತರ ಇನ್ನೂ ಕೆಟ್ಟ ಸುದ್ದಿಗಳು ಏನ್ ಕೇಳಲಿಕ್ಕಿದ್ದೀವಲ್ಲ ಅದಕ್ಕೆ ಪ್ರತಿಭಟನೆಗೆ ಸಜ್ಜಾಗಬೇಡಿ. ಆದರೆ ಆ ಪ್ರತಿಭಟನೆಗಿಂತ ಮುಂಚೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ನಾವೆಲ್ಲರೂ ಒಂದಾಗಿ ನಿಲ್ಲುವಂತ ಒಂದು ದೊಡ್ಡ ಪ್ರಯತ್ನವನ್ನ ನಾವೀಗ ಮಾಡಬೇಕಾಗಿದೆ. ಹಿಂದೂ ಸಮಾಜ ಮಲಗಿಕೊಂಡ್ರೆ ಕುಂಭಕರ್ಣನಂತಿರುತ್ತೆ, ಎದ್ದು ಬಿಟ್ರೆ ಆಂಜನೇಯನಾಗಿ ಲಂಕೆಗೆ ಬೆಂಕಿ ಹಚ್ಚುತ್ತೆ ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿದ್ರು. ಇದು ಆಂಜನೇಯನಾಗುವಂತ ಹೊತ್ತು. ಮಲಗಿರೋದ್ರಿಂದ ಜಾಗೃತಗೊಳಿಸಿರುವಂತ ಸಮೀರ್ ಮುಲ್ಲಾನಿಗೆ ನಾನು ಧನ್ಯವಾದ ಹೇಳ್ತೀನಿ. ನೀನು ಅಕಸ್ಮಾತ್ ಕಾಣಿಸ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ನಮ್ಮ ಸಮಾಜ ಮತ್ತೆ ಜಾಗೃತವಾಗಿರ್ತಿರಲಿಲ್ಲ, ಮಲಗಿರ್ತಿತ್ತು. ಆದರೆ ಈ ಬಾರಿ ಇದಕ್ಕೊಂದು ಸರಿಯಾಗಿರುವಂತ ಫುಲ್ ಸ್ಟಾಪ್ ಹಾಕಬೇಕಾಗಿರುವಂತ ಪ್ರಯತ್ನ ಮಾಡಲೇಬೇಕಾಗಿದೆ. ಯಾಕೆ ಗೊತ್ತೇನು, ಇಡೀ ಕರ್ನಾಟಕದಲ್ಲಿ ನಾನು ವಾಪಸ್ ಹೇಳ್ತಿದ್ದೀನಿ, ಬಹಳ ಎಚ್ಚರಿಕೆಯಿಂದ ಇವತ್ತು ಬೆಳಗಿಂದ ಅನೇಕ ಕಾರ್ಯಕರ್ತರ ಜೊತೆ ನಿರಂತರವಾಗಿ ಮಾತಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಲವ್ ಜಿಹಾದ್ನ ಹಬ್ ಆಗಿ ಕೇಂದ್ರವಾಗಿ ಡೆವಲಪ್ ಆಗ್ತಾ ಇರೋದು ಹುಬ್ಬಳ್ಳಿ ಧಾರವಾಡ. ಈ ಹುಬ್ಬಳ್ಳಿ ಧಾರವಾಡದ ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತಂದ್ರೆ, ಇವತ್ತು ಯಾವುದೋ ಹುಡುಗಿ ಅಂತ ನಾವು ಕೈ ತೋರಿಸ್ತಾ ಇದ್ದೀವಲ್ಲ, ಆ ಕೈ ನಿಧಾನವಾಗಿ ನಮ್ಮ ಹತ್ತಿರಕ್ಕೆ ಬರುತ್ತೆ, ನಮ್ಮ ಮನೆಯವರೆಗೂ ಬರುವಂತ ಸ್ಥಿತಿ ಬಹಳ ದೂರ ಇಲ್ಲ. ಇನ್ನೂ ಒಂದು ಗಂಭೀರವಾದ ಸ್ಥಿತಿ ಹೇಳಬೇಕು ಅಂತಂದ್ರೆ, ಹೇಗೆ ಅಜ್ಮೀರ್ನಲ್ಲಿ ಒಂದು ಸೀರೀಸ್ ಆಗಿರುವಂತ ಹೆಣ್ಣು ಮಕ್ಕಳ ಆತ್ಮಹತ್ಯೆಯ ಪ್ರಕರಣ ಆಯ್ತೋ, ಹೆಣ್ಣು ಮಕ್ಕಳ ರೇಪಿನ ಪ್ರಕರಣ ಆಯ್ತೋ, ಹುಬ್ಬಳ್ಳಿ ಧಾರವಾಡ ಕೂಡ ಅದೇ ತರದ ಪರಿಸ್ಥಿತಿಯ ಹತ್ತಿರದಲ್ಲಿದೆ. ಅಷ್ಟು ಗಂಭೀರವಾದ ಸಂಗತಿಗಳನ್ನ ಬೆಳಗಿಂದ ನಾನು ಕೇಳ್ಕೊಂಡು ಬಂದಿದ್ದೀನಿ. ನನ್ಗನ್ಸುತ್ತೆ ಇದು ಸರಿಯಾದ ಹೊತ್ತು, ಜಾಗೃತಿ ಆಗಬೇಕು. ಇದು ಆಕ್ರೋಶದ ಹೊತ್ತಾಗಿ ಮುಗಿಯೋದು ಬೇಡ, ಆದರೆ ಇದರ ಒಟ್ಟಾರೆ ಪರಿಸ್ಥಿತಿಯನ್ನ ಸರಿಯಾಗಿ ಬಳಸಿಕೊಂಡು ನಾವು ಗಂಭೀರವಾಗಿರುವಂತ ನಿರ್ಣಯವನ್ನ ಕೈಗೊಳ್ಳಬೇಕಾಗಿರುವಂತ ಅಗತ್ಯ ಇದೆ. ಮಿತ್ರರೇ, ಹೃದಯದಲ್ಲಿ ಮಾನಸಿಕವಾಗಿ ಗಟ್ಟಿಯಾಗ್ಬಿಡಿ. ತೋಳುಗಳಲ್ಲಿ ಶಕ್ತಿ ಎಷ್ಟಿದೆಯೋ ಆಮೇಲೆ ಮಾನಸಿಕವಾಗಿ ಗಟ್ಟಿಯಾಗಿ ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದೀನಿ ಅಂತಂದ್ರೆ ನಾನು ಶಿವಾಜಿಯ ಸಂತಾನ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅನ್ನುವಂತ ಆ ಎಚ್ಚರಿಕೆಯ ಸಂದೇಶವನ್ನ ಬಲವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನೀವು ಒಂದು ಸಮರ್ಥವಾಗಿರುವಂತ ಒಂದು ಪಡೆಯನ್ನ ನಿರ್ಮಾಣ ಮಾಡೋಣ. ಈ ಪಡೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಬಲಿಷ್ಠವಾಗಿರುವಂತ ಪಡೆಯಾಗ್ಲಿ. ಪೊಲೀಸರಂತೂ ತಮ್ಮ ಕೊಟ್ಟಿರುವ ಕೆಲಸವನ್ನ ಮಾಡಲಿಲ್ಲ ಅಂತಂದ್ಮೇಲೆ ಇನ್ನು ನಾವೇ ಕೈಗೆ ತೆಗೆದುಕೊಳ್ಬೇಕಾಗಿರುವ ಅನಿವಾರ್ಯತೆ ಇದೆ ಅನ್ನೋದನ್ನ ಆ ಪೊಲೀಸರಿಗೂ ಮನವರಿಕೆ ಮಾಡಿಕೊಡ್ತಾ, ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರುವ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸ್ತೀನಿ. ಆದರೆ ಈ ಹೋರಾಟ ನಿಲ್ಲುವಂತ ಹೋರಾಟ ಆಗಬಾರದು, ಈ ಹೋರಾಟ ಮುಂದುವರಿಯುವ ಹೋರಾಟ ಆಗಬೇಕು. ಎಲ್ಲಿಯವರೆಗೆ ಹುಬ್ಬಳ್ಳಿ ಧಾರವಾಡವನ್ನ ಈ ಜಿಹಾದಿಗಳಿಂದ ಮುಕ್ತಗೊಳಿಸೋದಿಲ್ವೋ ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಅನ್ನೋ ಭಾವವನ್ನ ನಾವೆಲ್ಲರೂ ಹೃದಯದಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತೀನಿ. ಒಂದ್ಸಲ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತೆ ಜೈಕಾರ ಕೊಡಿ.